ಎಲ್ಲರಿಗೂ ನಮಸ್ಕಾರ ರೀ. ಹೆಸರು ಕಾಳು ಮಸಾಲೆ ದೋಸೆ ಮಾಡೋದು ನೋಡಮ್ರಿ. ಅದಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ ಹೆಸರು ಕಾಳು, ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಮೆಂತ್ಯ. ಅದು ಒಂದು ಬಟ್ಟಲಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ ರೀ ನಾನು. 2 ಬಟ್ಲ ಅಕ್ಕಿಗೆ 1 ಬಟ್ಲ ಹೆಸರು ಕಾಳು, ಅರ್ಧ ಬಟ್ಲ ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೇಳೆ, ಶೇಂಗಾ 1/4 ಕಪ್ಪು, 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ರೀ ನಾನು. ಇದೊಂದು 7 ರಿಂದ 8 ಗಂಟೆ ನೆನೆ ಹಾಕೋತೀನಿ ರೀ. 3 ಸರ್ತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ ರೀ. ಫಸ್ಟ್ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು 7 ರಿಂದ 8 ಗಂಟೆ ನೆನೆ ಹಾಕಿದ್ರೆ ಸಾಕು. ರಾತ್ರಿ ಮಲಗೋ ಟೈಮಿಗೆ ಒಂಚೂರು ಅನ್ನರೇ ಹಾಕಿ ರುಬ್ಬಿಟ್ಟು ಇಡಬೇಕ್ರಿ ಓವರ್ನೈಟು. ಆಮೇಲೆ ರುಬ್ಬಿದ ಮೇಲೆ ಈ ಥರ ಉಪ್ಪಿ ಬರುತ್ತೆ ನೋಡಿರಿ ಹಿಟ್ಟು. ಈ ಥರ ಉಪ್ಪಿ ಬಂದರೆ ದೋಸೆ ಮಾತ್ರ ಸಖತ್ತಾಗಿ ರೆಡಿ ಆಗುತ್ತೆ ರೀ, ಗರಿ ಗರಿಯಾಗಿ. ಅದಕ್ಕೆ ನಾವು ಗಟ್ಟಿ ಇದೆ ರೀ, ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮತ್ತು 1 ಸ್ಪೂನು ಆಗೋಷ್ಟು ಸಕ್ಕರೆ ಹಾಕ್ಬೇಕ್ರಿ. ಸಕ್ಕರೆ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡಿಕೊಡ್ರಿ. ಒಂಚೂರು ನೀರು ಹಾಕಿ ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆ ಹಾಕಿ ಇಡಬೇಕ್ರಿ, ಅದು ಅಷ್ಟೇ. ಆಮೇಲೆ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇಟ್ಟು ಈ ಕಡೆ ತವಾ ಕಾಯಕ್ಕೆ ಇಟ್ಕೊಂಡಿದ್ದೆ ರೀ. ತವಾ ಜಾಸ್ತಿ ಕಾಯಿದ್ರೂ ಚೆನ್ನಾಗಿ ಬರಲ್ಲ ರೀ. ಅದಕ್ಕೆ ಒಂಚೂರು ನೀರು ಉಯ್ದುಬಿಟ್ಟು ಕಾಟನ್ ಅರ್ಬಿಲೆ ದೋಸೆನ ಚೆನ್ನಾಗಿ ಬರುತ್ತೆ ರೀ. ಅದು ಅರ್ಬಿಲೆ ಒರೆಸ್ಬಿಟ್ರೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿರಿ. ಇದರಲ್ಲಿ ಚೆನ್ನಾಗಿರೋದು ಚಮಚ ತೊಗೊಂಡು 1.5 ಚಮಚ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮಾಡಿದ್ಮೇಲೆ ಅದು ಗರಿ ಗರಿಯಾಗಿ ತೆಳುವಾಗಿ ಬರಬೇಕ್ರಿ. ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊರಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ. ಇಟ್ಕೊಂಡ್ಬಿಟ್ಟು 1 ಸ್ಪೂನು ಅದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ ನಾನು. ಚೆನ್ನಾಗಿ ಬೆಣ್ಣೆ ಎಲ್ಲ ಕಡೆಗೆ ಆಗಂಗೆ ಹಾಕ್ರಿ. ಅದು ಬೆಣ್ಣೆಯಲ್ಲಿ 2 ನಿಮಿಷ 2 ಸೆಕೆಂಡ್ ಕುದ್ರೆ ಸಾಕು. ಅದಕ್ಕೆ ಕೆಂಪು ಚಟ್ನಿ ಸವರ್ತಾಯಿದ್ದೀನಿ ದೋಸೆಗೆ. ಎಲ್ಲ ಕಡೆಗೆ ಸವರ್ಬಿಟ್ಟು 2 ನಿಮಿಷ ಬಿಟ್ಟರೆ ನಮ್ಮದು ಹೆಸರು ಕಾಳು ದೋಸೆ, ಮಸಾಲೆ ದೋಸೆ ರೆಡಿ ಆಗುತ್ತೆ ರೀ. ಗರಿ ಗರಿಯಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೂ ಇಷ್ಟ ಆದರೆ ಮಾಡ್ಕೊತೀನಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಇನ್ನೊಂದು ಹಾಕಿ ನೋಡೋಣ್ರಿ. ವೆಜಿಟೇರಿಯನ್ಗಳಿಗೆಲ್ಲ ವೆಜ್ ಉಣ್ಣೋರಿಗೆ ಹೆಸರು ಕಾಳು, ಹೆಸರು ಬೇಳೆ ತುಂಬ ಒಳ್ಳೆಯದು ರೀ. ಅದು ಮೊಳಕೆ ಕಟ್ಟಿನೂ ತಿನ್ಬೋದು. ಹೆಸರು ಕಾಳು ಚೆನ್ನಾಗಿರುತ್ತದು ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಹೆಸರು ಕಾಳು. ನಾವು ವೆಜ್ ತಿನ್ನೋರಿಗೆ ಹೆಸರು ಕಾಳು ದೇವ್ರು ಕೊಟ್ಟ ವರ ಅಂತ ಕರೀತಾರೆ ರೀ. ಅದು ಎಲ್ಲ ಕಾಳು ಆರೋಗ್ಯಕ್ಕೆ ಒಳ್ಳೆಯದೇ. ಅದ್ರಾಗೆ ಹೆಸರು ಕಾಳಿಗೆ ಸ್ವಲ್ಪ ಪ್ರೋಟೀನ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರೋಣ. ಚೆನ್ನಾಗಿ ಸವರ್ಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿವಲ್ವ, 2 ನಿಮಿಷ ಬಿಟ್ಕೊಂಡು ಮತ್ತು ಅದಕ್ಕೆ ನಾವು ಕೆಂಪು ಚಟ್ನಿನ ಹಾಕಣ್ರಿ. ಕೆಂಪು ಚಟ್ನಿನ ಅಷ್ಟೇ ಎಲ್ಲ ಕಡೆಗೆ ಸವರಿ. ತುಂಬ ಆದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ರೀ ಅದು. ಕೆಂಪು ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಮಾಡೀನಿ ನಾನು. ಆಲೂಗಡ್ಡೆ ಪಲ್ಯ ಮಾಡಿಲ್ಲ, ಟೈಮ್ ಇರಲಿಲ್ಲ ಅಂದರೆ ಈರುಳ್ಳಿ ಪಲ್ಯನ ಟ್ರೈ ಮಾಡಿರಿ. ಬೇಕಾದರೆ ಈರುಳ್ಳಿ ಪಲ್ಯದ ವೀಡಿಯೋನ ಹಾಕಿದ್ದೀನಿ, ಚೆಕ್ ಮಾಡಿರಿ. ಬನ್ನಿರಿ ಎಲ್ಲರೂ ಈರುಳ್ಳಿ ಪಲ್ಯ